ಸಂಪೂರ್ಣ ತನಿಖೆ ಆಗಬೇಕಂತ ಬಗ್ಗೆ ನಾವು ಇದನ್ನು ಕೊಟ್ಟಿದ್ದೇವೆ. ಡಿವೈಸ್ ಕೂಡ ಕೊಡ್ತೇವೆ. ಹಾಗಾಗಿ ಅಷ್ಟು ಕೂಡಲೇ ಅರೆಸ್ಟ್ ಆಗೋದು ಯಾಕಾಗಲ್ಲ ಅನ್ನೋದು ನಮ್ಮ ಕಷ್ಟ. ಪ್ರಜ್ವಲ್ ರೇವಣ್ಣವರೇ ಅದು ಜರ್ಮನ್ ಅದರಲ್ಲಿ ಸಿಕ್ಕಿದಾಗಿಲ್ಲ ಅಂತ ನಮ್ಮ ಉದ್ದೇಶ. ಸಹಾಯಕ ಆಯುಕ್ತರು ಶಿರಸಿ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ನಮ್ಮ DYSP ಅವರಿಗೆ ಈಗಾಗಲೇ ನಾವು ಮನವಿಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೇವೆ ಮತ್ತು ಈಗ ಮನವಿ ಸಲ್ಲಿಸಿದ್ದೇವೆ. ಕಾರಣ ಕಳೆದ 14ನೇ ತಾರೀಕು ನಮ್ಮ ಶಿರಸಿ ಒಂದು ಬಂಗಾರ ಉದ್ಯಮಿಯ ಮಗನಾಗಿರ್ತಕ್ಕಂಥ ನಪಾಲನ್ಕರ್ ಅವರು ಹತ್ಯೆ ಮಾಡಿಕೊಂಡಿದ್ದು ತಮಗೆಲ್ಲ ಗಮನಕ್ಕುಂಟು. ಹಾಗಾಗಿ ಆತ್ಮಹತ್ಯೆ ಹಿಂದೆ ಈಗಾಗಲೇ ಪೊಲೀಸ್ ಕೂಡ ನಾವು ಅವರ ಕುಟುಂಬದವರು FIR ಮಾಡಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಕಾರಣ ಆ ಕುಟುಂಬದವರು ಹೇಳಿದ ಪ್ರಕಾರ ಅವರಿಗೆ 3 ಜನ ಭಾಳ ಅರೆಸ್ಟ್ಮೆಂಟ್ ಮಾಡಿ ಹಣಕ್ಕಾಗಿ ಬೇರೆ ಬೇರೆ ಥರದಲ್ಲಿ ಅವರಿಗೆ ಭಾಳ ಮಾನಸಿಕ ಹಿಂಸೆಯನ್ನು ಕೊಟ್ಟಿದ್ದಾರೆ. ಅವರು ಕೂಡ ಯಾರಂದು ಗೊತ್ತು, ರವೀಶ್ ಹೆಗಡೆ, ಇನ್ನೊಬ್ಬ ಗಣೇಶ್ ಆಚಾರಿ, ಮತ್ತೊಂದು RTI ಕಾರ್ಯಕರ್ತ ಅಂತೇಳಿ ಹೇಳ್ತಾ ಇರ್ತಕ್ಕಂಥ ಓಂ ಹೆಗಡೆ. ಈ 3 ಜನರ ಮೇಲೆ ಅವರು ಇವತ್ತು ದೂರನ್ನು ದಾಖಲು ಮಾಡಿದ್ದಾರೆ. 16 ದಿನಗಳು ಆದರೂ ಕೂಡ ಇವತ್ತಿಗೂ ಅವರಿಗೂ ಬಂಧನ ಆಗಿಲ್ಲ. ಈ ರೀತಿಯಲ್ಲಿ ಇವತ್ತು ಇಷ್ಟೊಂದು ನೋವಿನಲ್ಲಿ ಇವತ್ತು ಆ ಕುಟುಂಬ ಇವತ್ತು ನರಳುತ್ತಾ ಹಿಡಿದ್ರು ಅವರಿಗೆ ಇನ್ನೂ ಬಂಧನವನ್ನು ಇವರಿಗೆ ಮಾಡೋದ್ರ ಮುಖಾಂತರ ಅವರಿಗೆ ನ್ಯಾಯ ಕೊಡ್ತಕ್ಕಂಥದ್ದು ಕಂಡು ಬರ್ತಾ ಇಲ್ಲ. ಹೀಗಾಗಿ ಇವತ್ತು ನಮ್ಮ ಅನಂತಮೂರ್ತಿ ಟ್ರಸ್ಟ್, ನಾನು ಉಪೇಂದ್ರ ಪೈ, ನಮ್ಮ ನಮ್ಮ ಈಶ್ವರಾಚಾರ್ಯ ಇರ್ಬೋದು, ಕರ್ನಾಟಕ ರಕ್ಷಣಾ ವೇದಿಕೆ ಉಮೇಶ್ ಹರಿಕಾಂತ್, ರೆಡ್ ಅಂಡ್ ಮಹೇಶ್ ನಾಯ್ಕು, ಇವರು ನಾವೆಲ್ಲ ಸೇರಿ ಇವತ್ತು ಸಾರ್ವಜನಿಕವಾಗಿ ಜನಪರವಾಗಿ ಶಿರಸಿ ನಗರದ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗಬೇಕು ಅಂತಕ್ಕಂಥ ನಾವೇನು ಸಂಘ ಸಂಸ್ಥೆಗಳ ಮುಖಾಂತರ ಇವತ್ತು ನಾವು ಶಿರಸಿ ನಗರದಲ್ಲಿ ನಾವೇನು ಸೇವೆ ಸಲ್ಲಿಸ್ತಾ ಇದ್ದೇವೆ. ಮತ್ತು ನಮ್ಮ ಜೊತೆಲಿ ಇನ್ನೂ ಅನೇಕ ಸಂಸ್ಥೆಗಳು ಇವೆಲ್ಲವೂ ಸೇರಿ ನಮ್ಮ ಇವತ್ತು ವಿಚಾರ ಏಕೆಂದರೆ ಆ ಕುಟುಂಬಕ್ಕೆ ನ್ಯಾಯ ಕೊಡಬೇಕು. ಅವರಿಗೆ ಆಗಲೇ ಸಾಂತ್ವನ ಹೇಳಿದ್ರೆ ಸಾಕಾಗೋದಿಲ್ಲ. 15-16 ದಿನ ಆದರೂ ಕೂಡ ಬಂಧನ ಆಗಿಲ್ಲ. ಈ ಕೂಡಲೇ ಬಂಧನವನ್ನು ಅವರಿಗೆ ಅರೆಸ್ಟ್ ಮಾಡೋದ್ರ ಮುಖಾಂತರ ಸಂಪೂರ್ಣ ತನಿಖೆ ಆಗಬೇಕು. ಇದ್ರ ಹಿಂದೆ ಮತ್ತೆ ಏನೇನಿದೆ, ಯಾರ್ಯಾರಿದ್ದಾರೆ ಅನ್ನೋದು ಕೂಡ ತನಿಖೆಯಿಂದ ಹೊರಬರಬೇಕು. ಇಲ್ಲವಾದಲ್ಲಿ ಇನ್ನೊಂದು ವಾರದಲ್ಲಿ ಅವರ ಬಂಧನ ಆಗದೇ ಇದ್ದರೆ ಇಡೀ ಶಿರಸಿ ಸಂಪೂರ್ಣ ನಮ್ಮಲ್ಲಿ ಏನು 75-76 ಸಂಘ ಸಂಸ್ಥೆಗಳಿದೆ ಎಲ್ಲರೂ ಸೇರಿ ಇಡೀ ಶಿರಸಿಯನ್ನು ಬಂದ್ ಕರೆಯೋದ್ರ ಮುಖಾಂತರ ಒಂದು ಪ್ರತಿಭಟನೆ, ಒಂದು ದೊಡ್ಡ ಒಂದು ಹೋರಾಟವನ್ನು ನಾವು ಮಾಡೋರಿದ್ದೇವೆ ಅಂತಕ್ಕಂಥದ್ದನ್ನು ಈ ಮುಖಾಂತರ ನಾವು ಮನವಿ ಕೊಟ್ಟು ಹೀಗೆ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಹಾಗಾಗಿ